ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ನಿಮ್ಗೆ ಎಂದಾದ್ರೂ ಅನಿಸಿದೆಯೇ ಈ ಇಡೀ ಪ್ರಪಂಚದಲ್ಲಿ ನೀವು ಮಾತ್ರ ಯಾಕೆಷ್ಟು ಕಷ್ಟಪಡುತ್ತಿದ್ದೀರಿ ಎಂದು? ದೇವರು ನಿಮ್ಮ ಪಕ್ಕದ ಮನೆಯವರನ್ನೋ, ನಿಮ್ಮ ಸ್ನೇಹಿತರನ್ನೋ ಅಥವಾ ಮೋಸ ಮಾಡುವವರನ್ನೋ ಚೆನ್ನಾಗಿಟ್ಟಿದ್ದಾನೆ. ಆದರೆ ನಿಮ್ಮ ಸರದಿ ಬಂದಾಗ ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾನಲ್ಲ ಎಂದು ನಿಮ್ಗನಿಸಿದೆಯೇ? ನಮಸ್ಕಾರ. ಈ ಕ್ಷಣ, ಹೌದು, ಈಗ ನೀವು ಈ ಮಾತನ್ನು ಕೇಳುತ್ತಿರುವ ಈ ಕ್ಷಣ ಬಹುಶಃ ನಿಮ್ಮ ಮನಸ್ಸು ಭಾರವಾಗಿರಬಹುದು, ಕಣ್ಣುಗಳು ತೇವ ಆಗಿರಬಹುದು. ಯಾರೂ ಇಲ್ಲದ ಕೋಣೆಯಲ್ಲಿ ಕತ್ತಲೆಯಲ್ಲಿ ಕುಳಿತು ಯಾಕಪ್ಪ ದೇವ್ರೇ ನನಗಿಷ್ಟು ಕಷ್ಟ ಎಂದು ನೀವು ಕೇಳಿದ ಪ್ರಶ್ನೆ ಕೈಲಾಸವನ್ನು ದಾಟಿ, ವೈಕುಂಠವನ್ನು ದಾಟಿ ನೇರವಾಗಿ ನನ್ನ ಹೃದಯಕ್ಕೆ ತಲುಪಿದೆ. ಮಗು, ನೀನು ಅಳುತ್ತಿರುವುದು ನನಗೆ ಕೇಳಿಸುತ್ತಿದೆ. ನೀನು ಒಂಟಿಯಾಗಿ ಕುಳಿತು ಯೋಚಿಸುತ್ತಿರುವುದು ನನಗೆ ಕಾಣಿಸುತ್ತಿದೆ. ನಿನ್ನ ಮನಸ್ಸಿನಲ್ಲಿರುವ ಆ ಗೊಂದಲ, ಆ ಕೋಪ, ಆ ಅಸಹಾಯಕತೆ ಎಲ್ಲವೂ ನನಗೆ ಅರ್ಥವಾಗುತ್ತಿದೆ. ಇವತ್ತು ನಾನು ನಿನ್ನ ಕೃಷ್ಣ, ನಿನ್ನ ಆತ್ಮದ ಜೊತೆ ಮಾತನಾಡಲು ಬಂದಿದ್ದೇನೆ. ಮುಂದಿನ ಕೆಲವೇ ನಿಮಿಷಗಳಲ್ಲಿ ನಿನ್ನ ಬದುಕಿನ ದೃಷ್ಟಿಕೋನವೇ ಬದಲಾಗಲಿದೆ. ದಯವಿಟ್ಟು ಅರ್ಧಕ್ಕೆ ಬಿಡಬೇಡ, ಕೊನೆಯವರೆಗೂ ಕೇಳು. ಮೊದಲನೇದಾಗಿ ನಿನ್ನ ಮನಸ್ಸನ್ನು ಕೊರೆಯುತ್ತಿರುವ ಆ ಪ್ರಶ್ನೆಯ ಬಗ್ಗೆ ಮಾತನಾಡೋಣ. ನೀನು ಹೇಳ್ತೀಯ ಅಲ್ವಾ, ನಾನು ಪ್ರಾಮಾಣಿಕನಾಗಿದ್ದೆ, ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ, ಆದರೂ ನನ್ನ ಜೀವನ ಮಾತ್ರ ಏಕೆ ಒಂದು ನಿರಂತರ ಹೋರಾಟ ಎಂದು. ನಿನ್ನ ಕಣ್ಮುಂದೆಯೇ ಅನ್ಯಾಯ ಮಾಡುವವರು ಕಾರುಗಳಲ್ಲಿ ಓಡಾಡುತ್ತಿದ್ದಾರೆ, ಸುಳ್ಳು ಹೇಳುವವರು ಮಹಲುಗಳನ್ನು ಕಟ್ಟುತ್ತಿದ್ದಾರೆ, ಯಾರನ್ನೂ ನಂಬಲು ಸಾಧ್ಯವಿಲ್ಲವೋ ಅಂಥವರು ಸಿರಿವಂತರಾಗಿ ಮೆರೆಯುತ್ತಿದ್ದಾರೆ. ಆದರೆ ಸತ್ಯದ ದಾರಿಯಲ್ಲಿ, ಧರ್ಮದ ದಾರಿಯಲ್ಲಿ ನಡೆಯುವ ನಿನಗೆ ಮಾತ್ರ ಪ್ರತಿದಿನವೂ ಅಗ್ನಿ ಪರೀಕ್ಷೆ. ಬೆಳಗ್ಗೆ ಎದ್ದರೆ ಸಂಜೆಯವರೆಗೂ ಹೋರಾಟ. ಒಂದು ಸಮಸ್ಯೆ ಬಗೆಹರಿಯಿತು ಎನ್ನುವಷ್ಟರಲ್ಲೇ ಇನ್ನೊಂದು ಸಮಸ್ಯೆ ಬಂದು ಬಾಗಿಲು ತಟ್ಟುತ್ತದೆ. ನೀನು ದಣಿದು ಹೋಗಿದ್ದೀಯೇ ಮಗು, ಸೋತು ಹೋಗಿದ್ದೀಯೇ. ನಿನ್ನ ನಂಬಿಕೆ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದೆ. ಕೃಷ್ಣ, ನೀನು ನಿಜವಾಗಿಯೂ ಇದ್ದೀಯಾ? ನನ್ನ ಪ್ರಾರ್ಥನೆ ನಿನಗೆ ಕೇಳಿಸುತ್ತಿದೆಯಾ ಎಂದು ನೀನು ಸಂಶಯ ಪಡುತ್ತಿರುವುದು ತಪ್ಪು ಎಂದು ನಾನು ಹೇಳುವುದಿಲ್ಲ, ಅದು ಸಹಜ. ಆದರೆ ನಿನಗೊಂದು ವಿಷಯ ಗೊತ್ತೇ? ನೀವು ನೋಡುತ್ತಿರುವ ಆ ಸುಖ ಎಂಬುದು ಎಷ್ಟೊಂದು ಅಪಾಯಕಾರಿ ಎಂದು. ಒಬ್ಬ ರೋಗಿಗೆ ವೈದ್ಯರು ಕಹಿ ಔಷಧಿಯನ್ನು ಯಾಕೆ ಕೊಡುತ್ತಾರೆ ಮತ್ತು ಸಿಹಿ ತಿನ್ನಲು ಇಷ್ಟಪಡುವವನಿಗೆ ಸಿಹಿಯನ್ನು ಯಾಕೆ ನಿಲ್ಲಿಸುತ್ತಾರೆ ಎಂಬ ರಹಸ್ಯ ನಿನಗೆ ತಿಳಿದಿದೆಯೇ? ನನ್ನ ಮಾತನ್ನು ಬಹಳ ಎಚ್ಚರಿಕೆಯಿಂದ ಕೇಳು ಮಗು. ನೀನು ಅನುಭವಿಸುತ್ತಿರುವ ಈ ನೋವು ಅದು ನಿನಗೆ ಸಿಗುತ್ತಿರುವ ಶಿಕ್ಷೆ ಅಲ್ಲ, ಅದು ನಾನು ನಿನಗೆ ಕೊಡುತ್ತಿರುವ ಪರೀಕ್ಷೆ. ನಿನಗೊಂದು ಪ್ರಶ್ನೆ ಬರಬಹುದು, ಪರೀಕ್ಷೆಯು ನನಗೇ ಯಾಕೆ ಹೆಚ್ಚು, ಬೇರೆಯವರಿಗಿಲ್ಲದ ಕಷ್ಟ ನನಗೇಕೆ ಎಂದು. ಇದಕ್ಕೆ ಉತ್ತರ ಇಲ್ಲಿದೆ. ನಾನು ಎಲ್ಲರಿಗೂ ಒಂದೇ ರೀತಿಯ ಪರೀಕ್ಷೆಯನ್ನು ಕೊಡುವುದಿಲ್ಲ. ಒಮ್ಮೆ ಊಹಿಸಿಕೋ, ಒಬ್ಬ ಶಿಲ್ಪಿ ಒಂದು ಕಾಡಿನಲ್ಲಿ ನಡೆಯುತ್ತಿದ್ದಾನೆ. ಅಲ್ಲಿ ಸಾವಿರಾರು ಕಲ್ಲುಗಳು ಬಿದ್ದಿವೆ. ಅವನು ದಾರಿಯಲ್ಲಿರುವ ಸಾಮಾನ್ಯವಾದ ಕಲ್ಲುಗಳನ್ನು ತುಳಿದುಕೊಂಡು ಹೋಗ್ತಾನೆ, ಅಥವಾ ಆ ಕಲ್ಲುಗಳನ್ನು ರಸ್ತೆಗೆ ಜಲ್ಲಿಯನ್ನಾಗಿ ಬಳಸಲು ಬಿಟ್ಟು ಬಿಡುತ್ತಾನೆ. ಆ ಕಲ್ಲುಗಳಿಗೆ ಯಾವ ನೋವೂ ಇರುವುದಿಲ್ಲ, ಯಾವ ಪೆಟ್ಟೂ ಇರುವುದಿಲ್ಲ, ಅವು ಹಾಗೆಯೇ ಬಿದ್ದಿರುತ್ತವೆ. ಆದರೆ ಯಾವಾಗ ಶಿಲ್ಪಿ ಒಂದು ವಿಶಿಷ್ಟವಾದ ಕಲ್ಲನ್ನು ನೋಡುತ್ತಾನೋ, ಯಾವಾಗ ಅವನಿಗೆ ಅನಿಸುತ್ತದೆಯೋ ಈ ಕಲ್ಲಿನ ಒಳಗೆ ಒಂದು ಅದ್ಭುತವಾದ ದೇವರ ಮೂರ್ತಿ ಅಡಗಿದೆ ಎಂದು, ಆಗ ಆ ಕಲ್ಲನ್ನು ಆಯ್ದುಕೊಳ್ಳುತ್ತಾನೆ. ಆದರೆ ಕಲ್ಲನ್ನು ಆಯ್ದುಕೊಂಡ ತಕ್ಷಣ ಪೂಜೆ ಮಾಡಲಾಗುತ್ತದೆಯೇ? ಇಲ್ಲ, ಅಲ್ಲಿಂದಲೇ ಅಸಲಿ ಕಷ್ಟ ಶುರುವಾಗುವುದು. ಅದೇನು ಗೊತ್ತಾ? ಆ ಕಲ್ಲನ್ನು ಒಂದು ಸುಂದರವಾದ ಮೂರ್ತಿಯನ್ನಾಗಿ ಮಾಡಲು ನಾನದರ ಮೇಲೆ ಸಾವಿರಾರು ಬಾರಿ ಉಳಿಯ ಪೆಟ್ಟು ಕೊಡಬೇಕಾಗುತ್ತದೆ. ಟಕ್ 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 ಎಂದು ದಿನವಿಡೀ ಉಳಿಯಿಂದ ಹೊಡೆಯುವಾಗ ಆ ಕಲ್ಲಿಗೆ ಆಗುವ ನೋವು ಅಷ್ಟಿಷ್ಟಲ್ಲ. ನನಗೇಕೆ ಹೀಗೆ ಹೊಡೆಯುತ್ತಿದ್ದೀರಿ, ನಾನೇನು ತಪ್ಪು ಮಾಡಿದೆ ಎಂದು ಆ ಕಲ್ಲು ಅಳಬಹುದು. ಆದರೆ ಶಿಲ್ಪಿಗೆ ಗೊತ್ತು, ಆ ಕಲ್ಲಿನ ಒಳಗಿರುವ ಬೇಡದ ಭಾಗವನ್ನೆಲ್ಲ ಕೆತ್ತಿ ತೆಗೆದರೆ ಮಾತ್ರ ಅದು ಗರ್ಭಗುಡಿಯಲ್ಲಿ ಇರಲು ಅರ್ಹವಾಗುತ್ತದೆ ಎಂದು. ಮಗು, ನೀನು ಆ ಅಸಾಮಾನ್ಯ ಕಲ್ಲಲ್ಲ, ನೀನು ನಾನು ಆಯ್ಕೆ ಮಾಡಿಕೊಂಡಿರುವ ಆ ಶ್ರೇಷ್ಠವಾದ ಶಿಲೆ. ನೀನು ಅನುಭವಿಸುತ್ತಿರುವ ಪ್ರತಿಯೊಂದು ಅವಮಾನ, ಪ್ರತಿಯೊಂದು ಸೋಲು, ಪ್ರತಿಯೊಂದು ಕಷ್ಟ ಅದು ನಿನ್ನನ್ನು ಮುರಿಯಲು ಅಲ್ಲ, ಅದು ಆ ಶಿಲ್ಪವನ್ನು ಕೆತ್ತುತ್ತಿರುವ ನನ್ನ ಉಳಿ. ನಿನ್ನಲ್ಲಿರುವ ಅಹಂಕಾರ, ಭಯ ಮತ್ತು ದೌರ್ಬಲ್ಯ ಎಂಬ ಕಲ್ಮಶವನ್ನು ತೆಗೆದು ನಿನ್ನನ್ನು ಶುದ್ಧೀಕರಿಸಲು ನಾನು ಕೊಡುತ್ತಿರುವ ಪೆಟ್ಟು ಅದು. ಅನೇಕ ಬಾರಿ ನೀನು ಅಂದುಕೊಂಡಿದ್ದೀಯಾ, ದೇವರು ಶಕ್ತಿಶಾಲಿ ಅಲ್ವಾ, ಅವನು ಮನಸ್ಸು ಮಾಡಿದರೆ ಒಂದು ಚಿಟಿಕೆ ಹೊಡೆಯುವುದರೊಳಗೆ ನನ್ನ ಕಷ್ಟವೆಲ್ಲ ಮಾಯ ಮಾಡಬಹುದಿತ್ತು ಎಂದರು. ಹೌದು, ನಾನು ಮಾಡಬಹುದಿತ್ತು. ಆದರೆ ನಾನು ಯಾಕೆ ಮಾಡಿಲ್ಲ ಎಂಬ ರಹಸ್ಯ ನಿನಗೆ ಗೊತ್ತೇ? ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ತಾಯಿಯನ್ನು ನೋಡು. ಒಬ್ಬ ತಾಯಿ ತನ್ನ ಪುಟ್ಟ ಮಗುವಿಗೆ ನಡೆಯಲು ಕಲಿಸುವಾಗ ಏನಾಗುತ್ತೆ ಗಮನಿಸು. ಮಗು ಒಂದೆರಡು ಹೆಜ್ಜೆ ಇಡುತ್ತದೆ, ಧಬಕ್ಕೆಂದು ಕೆಳಗೆ ಬೀಳುತ್ತದೆ. ಮಗು ಅಳಲು ಶುರು ಮಾಡುತ್ತದೆ. ಆಗ ಆ ತಾಯಿಗೆ ಏನನಿಸುತ್ತೆ? ತಕ್ಷಣ ಓಡಿ ಹೋಗಿ ಮಗುವನ್ನು ಎತ್ತಬೇಕು ಅನಿಸುತ್ತದೆ. ಆದರೆ ಆಕೆ ಹಾಗೆ ಮಾಡುತ್ತಾಳಾ? ಇಲ್ಲ. ಆಕೆ ತನ್ನ ಕರಳಿನ ನೋವನ್ನು ನುಂಗಿಕೊಂಡು ಕಣ್ಣೀರು ಹಾಕುತ್ತಾ ದೂರದಲ್ಲಿ ನಿಲ್ಲುತ್ತಾಳೆ. ಮಗುವನ್ನು ನೋಡಿ ನಗುತ್ತಾ, ಏನೂ ಆಗಿಲ್ಲ ಮಗು, ಎದ್ದೇಳು, ನೀನು ಏಳಬಲ್ಲೆ ಎಂದು ಪ್ರೋತ್ಸಾಹಿಸುತ್ತಾಳೆ. ಯಾಕೆಂದರೆ ಆ ತಾಯಿಗೆ ಒಂದು ಸತ್ಯ ಗೊತ್ತು,
ಇವತ್ತು ನಾನು ಓಡಿ ಹೋಗಿ ಎತ್ತಿದರೆ ನನ್ನ ಮಗು ಎಂದಿಗೂ ನಡೆಯಲು ಕಲಿಯುವುದಿಲ್ಲ. ಮಗು ತಾನಾಗಿಯೇ ಪ್ರಯತ್ನಪಟ್ಟು ಎದ್ದರೆ ಮಾತ್ರ ಅದರ ಕಾಲುಗಳು ಬಲಶಾಲಿಯಾಗುತ್ತವೆ, ಭವಿಷ್ಯದಲ್ಲಿ ಅದು ಓಡಾಡಬಲ್ಲದು ಎಂದು. ಹಾಗೆಯೇ ಮಗು, ನಾನು ಕೂಡ ನಿನ್ನ ತಾಯಿ. ನಿನ್ನ ಆತ್ಮ ಬಲಶಾಲಿಯಾಗಬೇಕು. ಕಷ್ಟಗಳೆಂಬ ಈ ಬಿರುಗಾಳಿಯಲ್ಲಿ ನೀನು ಗಟ್ಟಿಯಾಗಿ ನಿಲ್ಲುವುದನ್ನು ಕಲಿಯಬೇಕು. ಅದಕ್ಕಾಗಿ ನಾನು ನಿನ್ನ ಕೈ ಹಿಡಿದುಕೊಂಡೇ ಸ್ವಲ್ಪ ದೂರದಲ್ಲಿ ನಿಂತು ಕಾಯುತ್ತಿದ್ದೇನೆ. ನೀನು ಬಿದ್ದಾಗ ನನಗೂ ನೋವಾಗುತ್ತದೆ, ಆದರೆ ನೀನು ಎದ್ದು ನಿಲ್ಲುವ ಆ ಕ್ಷಣಕ್ಕಾಗಿ ನಾನು ಕಾಯುತ್ತಿದ್ದೇನೆ. ಯಾಕೆಂದರೆ ನೀನು ನಡೆಯಲು ಅಲ್ಲ, ಪ್ರಪಂಚವನ್ನೇ ಗೆಲ್ಲಲು ಹುಟ್ಟಿದವನು. ನೀವು ಇತಿಹಾಸದ ಪುಸ್ತಕಗಳನ್ನು ಒಮ್ಮೆ ತೆರೆದು ನೋಡಿ. ರಾಮನಿಗೇಕೆ ವನವಾಸ, ಪಾಂಡವರಿಗೇಕೆ ಅಜ್ಞಾತವಾಸ, ಹರಿಶ್ಚಂದ್ರನಿಗೇಕೆ ಸ್ಮಶಾನವಾಸ? ಸುಲಭವಾದ ಜೀವನ ನಡೆಸಿದವರ ಹೆಸರನ್ನು ಯಾರಾದರೂ ನೆನಪಿಟ್ಟುಕೊಂಡಿದ್ದಾರೆಯೇ? ನಿಮಗೆ ಒಂದು ಸತ್ಯ ಹೇಳಲೆ, ನಾನು ನನ್ನ ಅತ್ಯಂತ ಕಠಿಣವಾದ ಪಾಠಗಳನ್ನು ನನ್ನ ಅತ್ಯಂತ ಪ್ರೀತಿಯ, ಅತ್ಯಂತ ಬಲಶಾಲಿಯಾದ ಭಕ್ತರಿಗೆ ಮಾತ್ರ ಕೊಡುತ್ತೇನೆ. ಸುಲಭವಾದ ದಾರಿಯಲ್ಲಿ ನಡೆದವರು ಯಾರೂ ಉದಾಹರಣೆಯಾಗುವುದಿಲ್ಲ. ಹೂವಿನ ಹಾಸಿಗೆಯ ಮೇಲೆ ಮಲಗಿದವರು ಇತಿಹಾಸ ಸೃಷ್ಟಿ ಮಾಡುವುದಿಲ್ಲ. ಕಷ್ಟದ ದಾರಿಯಲ್ಲಿ ಕಲ್ಲು ಮುಳ್ಳುಗಳ ಮೇಲೆ ನಡೆದು ಗೆದ್ದವರು ಮಾತ್ರ ಇತಿಹಾಸ ಆಗುತ್ತಾರೆ. ನೀನು ಅಂದುಕೊಂಡಿದ್ದೀಯಾ ನಾನು ಒಂಟಿ ಎಂದು? ರಾತ್ರಿ ನೀನು ದಿಂಬಿನಲ್ಲಿ ಮುಖ ಹುದಿಸಿ ಅತ್ತಾಗ ನಿನ್ನ ಪಕ್ಕದಲ್ಲಿ ಯಾರು ಕುಳಿತಿದ್ದರು ಗೊತ್ತಾ? ಅದು ನಾನು. ನಿನ್ನ ಕಣ್ಣಿನಿಂದ ಬಿದ್ದ ಪ್ರತಿಯೊಂದು ಹನಿಯನ್ನು ನಾನು ಲೆಕ್ಕ ಇಟ್ಟಿದ್ದೇನೆ. ಪ್ರಪಂಚಕ್ಕೆ ನೀನು ನಗುತ್ತಿರುವಂತೆ ಕಾಣಬಹುದು, ಆದರೆ ನಿನ್ನ ಒಳಗಿನ ಗಾಯವನ್ನು ನಾನು ಬಲ್ಲೆ. ಒಂದು ಮಾತು ನೆನಪಿಟ್ಟುಕೋ, ಯಾವಾಗ ಶಿಕ್ಷಕ ಪರೀಕ್ಷೆ ನಡೆಸುತ್ತಾನೋ ಆಗ ಅವನು ಮೌನವಾಗಿರುತ್ತಾನೆ. ಪರೀಕ್ಷಾ ಹಾಲ್ನಲ್ಲಿ ಶಿಕ್ಷಕ ಮಾತನಾಡಬಾರದು. ಹಾಗೆಯೇ ಈಗ ನಿನ್ನ ಪರೀಕ್ಷೆ ನಡೆಯುತ್ತಿದೆ, ಅದಕ್ಕೆ ನಾನು ಮೌನವಾಗಿದ್ದೇನೆ. ಆದರೆ ಇದರರ್ಥ ನಾನಿಲ್ಲ ಎಂದಲ್ಲ, ನಾನು ನಿನ್ನ ಉತ್ತರ ಪತ್ರಿಕೆಯನ್ನು ನೋಡುತ್ತಿದ್ದೇನೆ. ಆದ್ದರಿಂದ ಮಗು, ಈ ನೋವು ಶಾಶ್ವತವಲ್ಲ. ಈ ಕತ್ತಲು ಕರಗುತ್ತದೆ, ಸೂರ್ಯ ಮತ್ತೆ ಹುಟ್ಟುತ್ತಾನೆ. ವಿಶೇಷವಾಗಿ ಒಂದು ಮಾತು ನೆನಪಿರಲಿ, ಯಾವಾಗ ನಿನಗೆ ನನ್ನಿಂದ ಇನ್ನೊಂದು ಹೆಜ್ಜೆಯೂ ಇಡಲು ಸಾಧ್ಯವಿಲ್ಲ, ನಾನು ಸತ್ತು ಹೋಗುತ್ತೇನೆ ಎಂದು ಅನಿಸುತ್ತದೆಯೋ, ಸರಿಯಾಗಿ ಅದೇ ಕ್ಷಣದಲ್ಲಿ ನೀನು ನಿನ್ನ ಗೆಲುವಿನ ಅತ್ಯಂತ ಹತ್ತಿರದಲ್ಲಿರುತ್ತೀಯ. ಕತ್ತಲು ಅತ್ಯಂತ ದಟ್ಟವಾಗಿರುವುದು ಬೆಳಗಾಗುವ ಮುನ್ನವೇ. ತಾಳ್ಮೆ ಇರಲಿ. ನಿನ್ನ ಕೈ ಹಿಡಿದಿರುವುದು ಬೇರೆ ಯಾರೂ ಅಲ್ಲ, ಸ್ವತಃ ನಾನು, ನಿನ್ನ ಕೃಷ್ಣ. ನಿನ್ನನ್ನು ಸಂಪೂರ್ಣವಾಗಿ ಕೆಳಗೆ ಬೀಳಲು ನಾನು ಎಂದಿಗೂ ಬಿಡುವುದಿಲ್ಲ. ಇದು ಕೃಷ್ಣನ ಮಾತು. ಸ್ನೇಹಿತರೆ, ಈ ಮಾತುಗಳು ನಿಮ್ಮ ಹೃದಯಕ್ಕೆ ಮುಟ್ಟಿದ್ದರೆ, ನಿಮ್ಮ ಕಣ್ಣಲ್ಲಿ ನೀರು ತರಿಸಿದ್ದರೆ, ಒಂದು ಕ್ಷಣ ಕಣ್ಮುಚ್ಚಿ ಆ ಕೃಷ್ಣನಿಗೆ ವಂದಿಸಿ. ನಿಮ್ಮ ಜೀವನದ ಕಷ್ಟಗಳನ್ನು ಎದುರಿಸಲು ನೀವು ಸಿದ್ಧರಾಗಿದ್ದೀರಾ? ಕೃಷ್ಣನ ಮೇಲೆ ನಿಮಗೆ ನಂಬಿಕೆ ಇದೆಯೇ? ಹಾಗಿದ್ದರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಗೆಲ್ಲುತ್ತೇನೆ ಅಥವಾ ಹರೇ ಕೃಷ್ಣ ಎಂದು ಧೈರ್ಯವಾಗಿ ಬರೆಯಿರಿ. ನಿಮ್ಮ ಆ ಒಂದು ಕಮೆಂಟ್ ನಿಮ್ಮ ಸೋಲೊಪ್ಪಿಕೊಳ್ಳದ ಛಲವನ್ನು ತೋರಿಸುತ್ತದೆ. ಹಾಗೆಯೇ ಯಾರಾದರೂ ಕಷ್ಟದಲ್ಲಿದ್ದರೆ, ಮನನೊಂದಿದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬಹುಶಃ ಈ ಮಾತುಗಳು ಅವರ ಪ್ರಾಣವನ್ನೇ ಉಳಿಸಬಹುದು. ನೆನಪಿರಲಿ, ಕೃಷ್ಣ ಯಾವಾಗಲೂ ನಿಮ್ಮೊಂದಿಗಿದ್ದಾರೆ. ಶುಭವಾಗಲಿ. ಹರೇ ಕೃಷ್ಣ.